ಆಸ್ಟ್ರೇಲಿಯಾ ಟೀಮ್ ಆಗಿರ್ಬೋದು, ಇಂಗ್ಲೆಂಡ್ ಟೀಮ್ ಆಗಿರ್ಬೋದು, ಸ್ವತಃ ಇದು ನಮ್ಮ ದಕ್ಷಿಣ ಆಫ್ರಿಕಾನೂ ಆಗಿರ್ಬೋದು. ಅಲ್ಲಿಯೂ ಸಹಿತ ಸಾಕಷ್ಟು ಏನಪ್ಪ ಅಂದ್ರೆ ಪ್ರೋತ್ಸಾಹ ಅಲ್ಲಿ ಗೌರ್ಮೆಂಟ್ಗಳಿಂದ ಸಿಗ್ತಾ ಇದೆ ಅನ್ನೋದು ಅಷ್ಟೇ ಗಮನಾರ್ಹದ. ಯಾಕಂತಂದರೆ ಉಳಿದ ದೇಶಗಳು ಸ್ವಲ್ಪ ಸಾಂಪ್ರದಾಯಿಕವಾಗಿಯೋ ಮತ್ತು ಕಾರಣಕ್ಕಾಗಿಯೋ ಮುಂದಿಷ್ಟು ಹೆಣ್ಮಕ್ಳು ಏನೋ ಪ್ರೋತ್ಸಾಹ ಸಿಗದೆ ಹೋಗಿರ್ಬೋದು. ಬಟ್ ಈ ಮೂರು ದೇಶಗಳಲ್ಲೇ ಅದೇ ಕಾಲಕ್ಕೆ ನಮ್ಮಲ್ಲೂ ಇತ್ತೀಚೆಗೆ ಈ ಒಂದು ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಎಲ್ಲ ಕಡೆಯೂ ಪ್ರೋತ್ಸಾಹ ಸಿಗ್ತದೆ ಹೆಣ್ಮಕ್ಳಿಗೆ. ಇದು ಆಗಲಿ ಮುಂದುವರಲಿ. ಜೊತೆಗೆ ಇನ್ನಷ್ಟು ಈ ಕಪ್ಪುಗಳನ್ನು ಗೆಲ್ಲುವಂಥದ್ದು ಇವ್ರ ಬದುಕಿನಲ್ಲಿ ಭವಿಷ್ಯದಲ್ಲಿ ಬರಲಿ ಅನ್ನೋದು ನಾವೆಲ್ಲ ಹಾರೈಸೋದು. ಜೊತೆಗೆ ಇದು ಇವತ್ತಿನ ಪುರುಷರ ಕ್ರಿಕೆಟ್ನಷ್ಟೇ ಅದರಿಗಿಂತ ಹೆಚ್ಚಿಗೆ ಹೋಗ್ತದನ್ನೆಲ್ಲೋ ಗೊತ್ತಿಲ್ಲ, ಅಷ್ಟೇ ಪ್ರಸಾರ ಪಡೆಯುವಂಥದ್ದು ಆಗಬೇಕಾಗ್ಯದ, ಪ್ರಸಾರ ಕೊಡಬೇಕಾಗ್ಯದ. ಇವತ್ತು ಸಣ್ಣ ಒಂದು ವಿಷಯವನ್ನು ಇವತ್ತು ಯಾರೋ ಗಂಗೂಲಿ ಆಗಿರ್ಬೋದು ಹಿಂದಿದ್ದರು, ಈಗಿಲ್ಲ. ಬಟ್ ಅವ್ರಿಗೆ ಆಟ ಮಾತ್ರ ನಮ್ಮ ಜೊತೆಗೆ ಸಚಿನ್ ಅಂಥದ್ದಾಗಿರ್ಬೋದು. ಇಂಥ ಒಂದು ಏನೋ ಪ್ರೋತ್ಸಾಹ ಸಿಕ್ತು ಸಚಿನ್ಗಾಯಿತು, ಗಂಗೂಲಿಗಾಯಿತು, ಇವತ್ತು ಧೋನಿ ಅದರಂದ್ರೆ ಇವತ್ತಿನ ಆಟಗಾರರಿಗೆ ಏನು ಸಿಗ್ತಾಯಿದೆ ಅಂಥ ಪ್ರೋತ್ಸಾಹ ಸಿಕ್ಕರೆ ನಿಶ್ಚಿತವಾಗಿ ಮಹಿಳೆಯರು ನಿರಂತರವಾಗಿ ಈ ವರ್ಲ್ಡ್ ಕಪ್ಪನ್ನು ಗೆಲ್ಲುವಂಥ ಒಂದು ಚಟ ಅಂತೀವಿ ನಾವು. ಹೆಂಗೆ ನೋಡ್ರಿ ಆಸ್ಟ್ರೇಲಿಯಾದವ್ರಿಗೆ ಒಂದು ಈ ವರ್ಲ್ಡ್ ಕಪ್ ಗೆಲ್ಲು ಚಟ ಹೆಂಗೆ ಬೆಳೆದ್ಬಿಟ್ಟದು. 7 ವರ್ಲ್ಡ್ ಕಪ್ ಹೊಡೆದಿದ್ದಾರೆ, ಒಂದು ಸಾಣದಲ್ಲ. ಮತ್ತು ಅದೇ ಇಂಗ್ಲೆಂಡ್ ಇಂಗ್ಲೀಷ್ ಮಹಿಳೆಯರು 5 ಸಲ ವರ್ಲ್ಡ್ ಕಪ್ ಹೊಡೆದಿದ್ದಾರೆ.